ಪಾಕ್ ಭಾರತದ ನಡುವೆ ಯುದ್ಧ ಹಿನ್ನೆಲೆ ಅಮಿತ್ ಶಾ ಸಭೆಯನ್ನ ಕರೆದಿದ್ದಾರೆ. ಅರೆಸೇನಾ ಪಡೆಗಳ ಡಿಜಿಪಿ ಜೊತೆಗೆ ಅಮಿತ್ ಶಾ ಅವರು ಸಭೆ ಕರೆದಿರೋದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಭೆ ಕರೆದಿರೋದು. ಬಿಎಸ್ಎಫ್, ಸಿಆರ್ಪಿಎಫ್ ಹಾಗೂ ಎನ್ಎಸ್ಜಿ ಮುಖ್ಯಸ್ಥರ ಜೊತೆಗೆ ಈ ಮೀಟಿಂಗ್ನಲ್ಲಿ ಗಡಿಗಳಲ್ಲಿ ಯಾವ ರೀತಿಯಾಗಿ ಕಟ್ಟೆಚ್ಚರ ವಹಿಸಬೇಕು, ಎಲ್ಲೂ ಕೂಡ ಭದ್ರತಾ ವೈಫಲ್ಯ ಆಗಬಾರದು, ಭದ್ರತಾ ವೈಫಲ್ಯತೆಯ ಆರೋಪಗಳು ಕೇಳಿ ಬರಬಾರದು. ಹಾಗಾಗಿ ಗಡಿ ಕಟ್ಟೆಚ್ಚರವನ್ನು ವಹಿಸೋದಕ್ಕೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಭೆಯನ್ನ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಅರೆಸೇನಾ ಪಡೆಗಳ ಡಿಜಿಪಿಗಳಿರ್ತಾರೆ, ಜೊತೆಗೆ ಬಿಎಸ್ಎಫ್ ಇರುತ್ತೆ, ಅಂದರೆ ಭದ್ರತಾ ಸೇನೆ, ಭದ್ರತಾ ಸಿಬ್ಬಂದಿ, ಗಡಿ ಭದ್ರತಾ ಸಿಬ್ಬಂದಿ, ಸಿಆರ್ಪಿಎಫ್ ಹಾಗೂ ಎನ್ಎಸ್ಜಿಯ ಮುಖ್ಯಸ್ಥರು ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿ ಯಾವ ರೀತಿ ಕಟ್ಟೆಚ್ಚರ ವಹಿಸಬೇಕು, ಎಷ್ಟು ಫೋರ್ಸ್ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಫೋರ್ಸ್ ನಿಯೋಜನೆ ಆಗಿದೆ, ಮತ್ತೆ ಎಲ್ಲೆಲ್ಲಿ ಫೋರ್ಸ್ ನಿಯೋಜನೆ ಆಗಬೇಕಿದೆ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ತಾರೆ, ಸೂಚನೆ ಕೊಡ್ತಾರೆ ಅಮಿತ್ ಶಾ ಅವರು. ಎಲ್ಲೆಲ್ಲಿ ಸದ್ಯಕ್ಕೆ ಫೋರ್ಸ್ ಬೇಕಿದೆ ಮತ್ತು ಎಲ್ಲೆಲ್ಲಿ ಅಟ್ಯಾಕ್ಗಳಾಗಿದೆ ಅದೆಲ್ಲದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿರ್ತಾರೆ ಅಧಿಕಾರಿಗಳ ಜೊತೆಗೆ, ಸೇನಾ ಮುಖ್ಯಸ್ಥರ ಜೊತೆಗೆ. ಅದಾದ ನಂತರ ಹೀಗಾಗಿದೆ, ಮುಂದೇನಾಗಬಹುದು ಅದೆಲ್ಲದ್ರ ಬಗ್ಗೆನೂ ಕೂಡ ಚಿಂತನೆ ನಡೆಸಿ ಮತ್ತಷ್ಟು ಫೋರ್ಸ್ ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾರೆ. ನಿನ್ನೆ ಆದಂಥ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಪ್ರತಿದಾಳಿಗಳೇನಿದೆ ಅದು ಜನರನ್ನು ಬೆಚ್ಚಿ ಬೀಳಿಸ್ಬಿಟ್ಟಿದೆ. ಯಾವ ರೀತಿಯಾಗಿ ಕ್ಷಿಪಣಿಗಳು ಬರ್ತಾ ಇದ್ವು, ಹೇಗೆ ಭಾರತೀಯ ಸೇನೆ ಉಡಾಯಿಸ್ತಾ ಇತ್ತು, ಅದೆಲ್ಲವೂ ಕೂಡ ಬೆಚ್ಚಿ ಬೀಳಿಸುತ್ತೆ ಒಂದೊಂದು ದೃಶ್ಯವೂ ಕೂಡ. ಹಾಗಾಗಿ ಮತ್ತಷ್ಟು ಭದ್ರತೆಯನ್ನು ಹೆಚ್ಚಿಸೋದಕ್ಕೆ ಅಂತ ಗಡಿಯಲ್ಲಿ ಎಲ್ಲೂ ಕೂಡ ನುಸುಳಬಾರ್ದಲ್ಲ, ನುಸುಳುಕೋರರು, ಉಗ್ರರು ಅಥವಾ ಪಾಕಿಸ್ತಾನ ಸೇನೆ ಎಲ್ಲೆಲ್ಲೋ ಹೆಂಗೆಂಗೋ ಬಂದು ಅಟ್ಯಾಕ್ ಮಾಡಬಾರ್ದು. ಆ ಕಾರಣಕ್ಕಾಗಿ ಭದ್ರತೆಯನ್ನು ಹೆಚ್ಚಿಸಬೇಕು ಅಂತ ಈಗಾಗಲೇ ಎಲ್ಲ ಕಡೆಯೂ ಕೂಡ ಪಂಜಾಬ್ ಇರ್ಬೋದು, ಜಮ್ಮು ಕಾಶ್ಮೀರ ಸೇರಿದಂತೆ ಬೇರೆ ಬೇರೆ ಕಡೆ ಭದ್ರತೆ ವಹಿಸಲಾಗಿದೆ. ಚೆಕ್ಕಿಂಗ್ ಮಾಡಿನೇ ವಾಹನಗಳನ್ನ ಬಿಡ್ತಾ ಇದ್ದಾರೆ. ಚೆಕ್ ಪೋಸ್ಟ್ಗಳಿರ್ಬೋದು ಅಥವಾ ವ್ಯಕ್ತಿಗಳನ್ನ ತಪಾಸಣೆ ಮಾಡಿಬಿಡೋದಿರ್ಬೋದು, ವಾಹನಗಳನ್ನ ತಪಾಸಣೆ ಮಾಡೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಬಟ್ ಎಲ್ಲೆಲ್ಲಿ ಭದ್ರತೆ ಇಲ್ವೋ ಅಲ್ಲಿ ಭದ್ರತೆ ವಹಿಸಬೇಕಲ್ಲ, ಎಲ್ಲೂ ಕೂಡ ನಿರ್ಲಕ್ಷ್ಯ ಮಾಡುವಂತಿಲ್ಲ, ಅಸಡ್ಡೆ ಮಾಡುವಂತಿಲ್ಲ. ಹಾಗಾಗಿ ಕಟ್ಟೆಚ್ಚರ ವಹಿಸೋದಕ್ಕೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಬಿಎಸ್ಎಫ್, ಸಿಆರ್ಪಿಎಫ್ ಹಾಗೂ ಎನ್ಎಸ್ಜಿ ಅವರನ್ನು ಒಳಗೊಂಡಂತೆ, ಆ ಮುಖ್ಯಸ್ಥರನ್ನು ಒಳಗೊಂಡಂತೆ ಈ ಎಲ್ಲ ಸೂಚನೆಗಳನ್ನ ಕೂಡ ನೀಡಲಾಗ್ತಾ ಇದೆ.